ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ಲಾಗಿ, ಈಗ ಸಣ್ಣ ಫಂಕ್ಷನ್ ಎಲ್ಲ ಇದ್ದರೆ ಮನೆಯಲ್ಲಿ ಅದಕ್ಕೆ ಬೇಕಾದಂಥ ಸಿಂಪಲ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಗೀ ರೈಸ್, ಮಟನ್ ಸಾರು ಮತ್ತು ಚಿಕನ್ ಫ್ರೈ ತುಂಬ ಸಿಂಪಲ್ಲಾಗಿ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮೊದಲು ನಾನಿಲ್ಲಿ ಮಾಡ್ತಾ ಇರೋದು ಮಟನ್ ಸಾರು. ಪ್ರೆಷರ್ ಕುಕ್ಕರ್ ತೆಗೆದು ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಿದ್ದೇನೆ. ಆಯಿಲ್ ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ. 4 ದೊಡ್ಡ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆ ರುಚಿ ಬರ್ತದೆ ಈ ಸಾರು. ಅರ್ಜೆಂಟ್ ಮಾಡಿ ಟೊಮ್ಯಾಟೊ ಏನೂ ಹಾಕಲಿಕ್ಕೆ ಹೋಗಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ನಾವು ಫ್ರೈ ಮಾಡಬೇಕು. 1 ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು 4 ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ, ಟೊಮ್ಯಾಟೊ, ಆನಿಯನ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಒಳ್ಳೆ ಫ್ರೈ ಆಗಿ ಸಾಫ್ಟ್ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡ್ತೇವೆ. ನೀವು ಎಷ್ಟು ಹೊತ್ತು ಫ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರ್ತದೆ ಸಾರು. ಅರ್ಜೆಂಟ್ ಮಾಡಿ ಬೇಗ ಬೇಗ ಮಾಡಿ ತೆಗೆಯುವ ಅಂತ ಹೇಳಿ ನಾವು ಸ್ವಲ್ಪ ಈ ಆನಿಯನ್ ಟೊಮ್ಯಾಟೊ ಎಲ್ಲ ಫ್ರೈ ಮಾಡಿದರೆ ಸಾರಷ್ಟು ರುಚಿಯಾಗಿ ಬರೋದಿಲ್ಲ. ಒಳ್ಳೆ ರುಚಿ ಬರಬೇಕಂದ್ರೆ ಈ ಆನಿಯನ್ ಟೊಮ್ಯಾಟೊ ನೀವು ಒಳ್ಳೆ ಫ್ರೈ ಮಾಡಬೇಕು. ಈಗ ನೋಡಿ ಫುಲ್ ಎಲ್ಲ ಸಾಫ್ಟ್ ಆಗಿದೆ. ಈಗ ನಾವು ಮಟನ್ ಸೇರಿಸಬೇಕು. ಮಟನ್ ಕೂಡ ಯೂಸ್ ಮಾಡ್ಬೋದು ಮತ್ತು ಚಿಕನ್ ಕೂಡ ನಿಮಗೆ ಈ ರೆಸಿಪಿಗೆ ಯೂಸ್ ಮಾಡ್ಬೋದು. ಸೇಮ್ ಇದೇ ರೀತಿ ಮಾಡಿದರೆ ಆಯಿತು ಚಿಕನಲ್ಲಿ ಕೂಡ. ಈಗ ಮಟನ್ ಸೇರಿಸಿ 5 ನಿಮಿಷ ಇದನ್ನು ಚೆನ್ನಾಗಿ ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಈಗ ನಾನಿಲ್ಲಿ ಸಾರು ಮಾಡ್ತಾ ಇರೋದು ಮಟನ್, ಆದರೆ ನಾನು ಇದಕ್ಕೆ ಮಸಾಲ ಹುಡಿ ಉಂಟಲ್ಲ, ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇರೋದು. ಮಟನ್ ಮಸಾಲ ಅಲ್ಲ, ಚಿಕನ್ ಮಸಾಲ ಪೌಡರ್ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಚಿಕನ್ ಮಸಾಲ ಪೌಡರ್ ಸೇರಿಸಿಬಿಟ್ಟು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮತ್ತು 1 ಗ್ಲಾಸಷ್ಟು ನೀರು ಹಾಕಿ. ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಇದು ಬೇಯುವಾಗ ಮತ್ತೆ ನೀರು ಬಿಡ್ತದಲ್ಲ, ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಈಗ ಇದನ್ನು ನಾನು ಮುಚ್ಚಳ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಮಟನ್ ಬೇಯಲಿಕ್ಕೆ 5-6 ವಿಸಿಲ್ ಬಂದರೆ ಸಾಕಾಗ್ತದೆ. ನೆಕ್ಸ್ಟ್ ಈಗ ನಾವು ಕೊಕೊನಟ್ ಗ್ರೈಂಡ್ ಮಾಡಬೇಕಲ್ಲ, ಅದಕ್ಕೆ ಮಸಾಲೆ ತೆಗಿತಾ ಇದ್ದೇನೆ. ಒಂದು ಪಾತ್ರೆ ತೆಗೆದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ. ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಒಣಮೆಣಸು ಸೇರಿಸಿ, 3 ಟೇಬಲ್ ಸ್ಪೂನು ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಬಡಸೊಪ್ಪು ಮತ್ತು 2 ಆನಿಯನ್, ದೊಡ್ಡ ಆನಿಯನ್ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಮೊದಲು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ಲೆಲ್ಲ ಚೇಂಜ್ ಆಗಿ ಈ ಒಣಮೆಣಸಿದ ಕಲರ್ ಉಂಟಲ್ಲ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು. ಅಷ್ಟು ಹೊತ್ತು ಫ್ರೈ ಮಾಡಿದ ಮೇಲೆ ಫುಲ್ಲು ಕೊಕೊನಟ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. 2 kg ಮಟನ್ ಸಾರಿಗೆ ಫುಲ್ಲು ಕೊಕೊನಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಈ ಕೊಕೊನಟ್ ಕೂಡ ಲೈಟ್ ಕಲರ್ ಚೇಂಜ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಇದೀಗೆಲ್ಲ ಫ್ರೈ ಆಗಿದೆ. ಇದನ್ನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ಒಳ್ಳೆ ಫೈನಾಗಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಈಗ ಈ ಬೆಂದ ಮಟನ್ ಉಂಟಲ್ಲ ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕಿ ಗ್ರೈಂಡ್ ಮಾಡಿದ ಮಸಾಲೆ ಅದಕ್ಕೆ ಸೇರಿಸಿಬಿಟ್ಟುಂಟಲ್ಲ, ತುಂಬ ದಪ್ಪ ಥರ ಆದರೆ ಸಾರು ಅಷ್ಟು ರುಚಿಯಾಗಿ ಬರೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ನೀರೆಲ್ಲ ಸೇರಿಸಿಬಿಟ್ಟು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಇದು ನೋಡಿ ಒಳ್ಳೆ ಬಾಯ್ಲ್ ಆಗ್ತಾ ಬರುವಾಗ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು. ಮಟನ್ ಸಾರು ರೆಡಿಯಾಗಿದೆ. ಈಗ ನಾನು ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ನಾನಿಲ್ಲಿ 1 kg ಅಷ್ಟು ಗೀ ರೈಸ್ ಮಾಡ್ತಾ ಇರೋದು. ನೀವು ಉಂಟಲ್ಲ ತುಪ್ಪ 1/4 ಕಪ್ಪಷ್ಟು ತುಪ್ಪನ ಇಲ್ಲಿ ಯೂಸ್ ಮಾಡಬೇಕು. ಎಷ್ಟು ಜಾಸ್ತಿ ತುಪ್ಪ ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೆ ಪರಿಮಳ ಕೂಡ ರುಚಿಯಾಗಿ ಕೂಡ ಬರ್ತದೆ ಗೀ ರೈಸ್. ಗೀ ಎಲ್ಲ ಮೆಲ್ಟ್ ಆದಮೇಲೆ ಕೆತ್ತೆ, ಲವಂಗ, ಏಲಕ್ಕಿ ಇದನ್ನು ಹಾಕಿ 6-7 ಹಾಕಿದರೆ ಆಯಿತು. 2 ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಆದರೆ ಉಂಟಲ್ಲ ಗೀ ರೈಸ್ ಇದು ಕಲರೇ ಫುಲ್ ಚೇಂಜ್ ಆಗಿ ಬಿಡ್ತದೆ, ಬ್ರೌನ್ ಥರ ಕಾಣ್ತದೆ. ಆ ರೀತಿ ಕಾಣಬಾರ್ದಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವೀಗ 4 ಗ್ಲಾಸಷ್ಟು ರೈಸ್ ಯೂಸ್ ಮಾಡಿದರೆ ಅದಕ್ಕೆ 8 ಗ್ಲಾಸಷ್ಟು ನೀರು ಸೇರಿಸಬೇಕು. ನಾನಿಲ್ಲಿ 5 ಗ್ಲಾಸಷ್ಟು ಅಕ್ಕಿ ಯೂಸ್ ಮಾಡ್ತಾ ಇರೋದು, ಅದಕ್ಕೆ 10 ಗ್ಲಾಸಷ್ಟು ನೀರು ಸೇರಿಸಿದ್ದೇನೆ. ನೀರು ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ
ಉಪ್ಪು ಸೇರಿಸಿದ ನಂತರ ಈ ನೀರುಂಟಲ್ಲ ಒಳ್ಳೆ ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ರೈಸ್ ಹಾಕಬೇಕು. ಗೀ ರೈಸ್ ನೀವು ನೆನೆಸಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾದರೆ ಹಾಗೇನೂ ಕೂಡ ನಿಮಗೆ ಯೂಸ್ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈಗ ನೋಡಿ ನೀರು ಒಳ್ಳೆ ಕುದೀತಾ ಬಂದಿದೆಯಲ್ಲ, ಈ ಟೈಮಲ್ಲಿ ನಾನು ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ಸೋನಾ ಮಸೂರಿ ಅಂತ ಅಕ್ಕಿ ಬರ್ತದೆ, ಆ ಅಕ್ಕಿ ನಾನಿಲ್ಲಿ ಯೂಸ್ ಮಾಡಿದ್ದು. ಅದನ್ನು ಅಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ವಿಸಿಲ್ ಬರಲಿಕ್ಕೆ ಬಿಟ್ಟಿದ್ದೇನೆ. ಒಂದು ವಿಸಿಲ್ ಬಂದರೆ ಸಾಕು. ನೆಕ್ಸ್ಟ್ ಇದು ಚಿಕನ್ ಫ್ರೈಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆರಿ ಪೆರಿ ಮಸಾಲ ಪೌಡರ್, ಸ್ವಲ್ಪ ಅರಿಶಿನ ಹುಡಿ, ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್. ನಾನಿದು ತುಂಬ ಚಿಕನ್ ಯೂಸ್ ಮಾಡಿ ಮಾಡ್ತಾ ಇರೋದು. ಮಸಾಲೆ ನೀವು ಎಷ್ಟು ಬೇಕಾದರೂ ಹಾಕಿ. ಮತ್ತು ಯಾವುದಾದ್ರೂ ನಿಮ್ಮ ಜೊತೆ ಟೇಸ್ಟಿಂಗ್ ಪೌಡರ್ ಇದ್ದರೆ ಯೂಸ್ ಮಾಡ್ಬೋದು. ನೂಡಲ್ಸ್ ಮಸಾಲ ಪೌಡರ, ನನ್ನ ಹತ್ರ ಫಜಿತಾ ಮಿಕ್ಸ್ ಮಸಾಲ ಪೌಡರ್ ಇತ್ತು, ಅದನ್ನು ಯೂಸ್ ಮಾಡಿದ್ದೇನೆ. ಅದರ ಬದಲು ನೀವು ಚಿಕನ್ ಮಸಾಲ ಪೌಡರ್ ಅಥವಾ ನೂಡಲ್ಸ್ ಮಸಾಲ ಪೌಡರ್ ಏನಾದರೂ ಯೂಸ್ ಮಾಡ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್, ಸ್ವಲ್ಪ ರೆಡ್ ಫುಡ್ ಕಲರ್ ಬೇಕಾದರೆ ನಿಮಗೆ ಯೂಸ್ ಮಾಡ್ಬೋದು. ಇಷ್ಟ ಇದ್ದರೆ ಯೂಸ್ ಮಾಡಿ, ಇಲ್ಲಾದರೆ ಬೇಕಂತ ಏನಿಲ್ಲ. 4 to 5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಒಂದು ಮೊಟ್ಟೆ ಕೂಡ ಅಷ್ಟೇ ಯೂಸ್ ಮಾಡಲಿಕ್ಕೆ ಮನಸ್ಸಿದ್ರೆ ಯೂಸ್ ಮಾಡಿ, ಇಲ್ಲಾದರೆ ಬೇಕಂತ ಏನಿಲ್ಲ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಚಿಕನ್ ಸೇರಿಸಬೇಕು. ಚಿಕನ್ ವಾಶ್ ಮಾಡಿ ಅದರ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆಮೇಲೆ ನೀವು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ, ಇಲ್ಲಾದರೆ ಏನಾಗ್ತದೆ ಗೊತ್ತುಂಟ, ಮಸಾಲೆಯಲ್ಲಿ ಎಲ್ಲ ಫುಲ್ಲು ನೀರು ಬಿಡ್ತದೆ. ಅದಕ್ಕೋಸ್ಕರ ಇದನ್ನೀಗ ನಾನು ಎಂತ ಗೊತ್ತುಂಟ, ಚಿಕನ್ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಟು ಆಮೇಲೆ ನಾನು ಇದನ್ನು ಫ್ರೈ ಮಾಡ್ತಾ ಇರೋದು. ಆಯಿಲ್ ಒಳ್ಳೆ ಬಿಸಿಯಾದ ನಂತರ ಚಿಕನನ್ನು ಹಾಕಿ ಫ್ರೈ ಮಾಡಿದರೆ ಆಯಿತು. ಚಿಕನ್ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನೀವು ಅದನ್ನು ರಿಮೂವ್ ಮಾಡಿದರೆ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗಡಿಬಿಡಿ ಆಯಿತು, ಹಾಗಾಗಿ ನನಗೆ ಚಿಕನ್ ಆಯಿಲಿಗೆ ಹಾಕೋದೆಲ್ಲ ತೋರಿಸಲಿಕ್ಕೆ ಆಗಿದ್ದಿಲ್ಲ. ಈಗ ಗೀ ರೈಸ್ ಕೂಡ ರೆಡಿಯಾಗಿದೆ, ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ, ಮಟನ್ ಸಾರು ಕೂಡ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.